ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದೆ ಮಾವು ಹಲಸಿನ ಸುಗ್ಗಿ. ಕಬ್ಬನ್ ಉದ್ಯಾನವನದಲ್ಲೀಗ ಹಣ್ಣುಗಳ ದರ್ಬಾರ್. ಯಲಹಂಕ ಏರ್ ಶೋ ಭೂಮಿ ಅರಣ್ಯ ಇಲಾಖೆಯಿಂದ ವಶ, ಸಚಿವ ಈಶ್ವರ್ ಖಂಡ್ರೆ ಅಧಿಕೃತ ಮಾಹಿತಿ. ವಿವಿಧ ಪ್ರಭೇದದ ರಣಹದ್ದುಗಳು ನಾಗರಹೊಳೆಯಲ್ಲಿ ಪ್ರತ್ಯಕ್ಷ ಗಣತಿಯನ್ನ ಆಧರಿಸಿ ಇಲಾಖೆಯಿಂದ ಮಾಹಿತಿ ಬಹಿರಂಗ. ಗಳಿಕೆಯಲ್ಲಿ ಸಿಂಗಾಪುರ ಪ್ರವಾಸೋದ್ಯಮಕ್ಕೆ ಅಗ್ರಸ್ಥಾನ, ಅಚ್ಚರಿ ಹುಟ್ಟಿಸುವ ವರದಿಗಳು ಬಹಿರಂಗ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಮಾವು ಮತ್ತು ಹಲಸಿನ ಮೇಳಕ್ಕೆ ಚಾಲನೆ ದೊರೆತಿದೆ. ಮೇ 17ರವರೆಗೆ ನಡೆಯಲಿರುವ ಈ ಮೇಳದಲ್ಲಿ 18ಕ್ಕೂ ಹೆಚ್ಚು ಬಗೆಯ ಮಾವುಗಳು ಮತ್ತು ವಿವಿಧ ತಳಿಯ ಹಲಸಿನ ರುಚಿಯನ್ನ ಸಾರ್ವಜನಿಕರು ಸವಿಯಬಹುದು. ರಾಜ್ಯ ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಈ ಮೇಳವನ್ನು ಹಮ್ಮಿಕೊಂಡಿದ್ದು, ವಿವಿಧ ಬಗೆಯ ಮಾವು ಮತ್ತು ಹಲಸಿನ ಸೊಗಡನ್ನು ಜನರಿಗೆ ಪರಿಚಯಿಸುವಲ್ಲಿ ಯಶಸ್ವಿಯಾಗಿದೆ. ರೈತರು ಮತ್ತು ಗ್ರಾಹಕರ ನಡುವೆ ನೇರ ವ್ಯಾಪಾರಕ್ಕೆ ಈ ಮೇಳ ವೇದಿಕೆಯಾಗಿದ್ದು, ರಾಜ್ಯ ಮಾವು ಬೆಳೆಗಾರರಿಗೆ ಉಪಯೋಗವಾಗಲಿದೆ ಎಂದು ಮಾವು ಅಭಿವೃದ್ಧಿ ನಿಗಮ ತಿಳಿಸಿದೆ. 2 ವರ್ಷಕ್ಕೊಮ್ಮೆ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಭಾರತೀಯ ವಾಯುಸೇನೆಯಿಂದ ಪ್ರತಿಷ್ಠಿತ ಏರ್ ಶೋ ಹಮ್ಮಿಕೊಳ್ಳಲಾಗುತ್ತಿತ್ತು. ಇನ್ನು ಮುಂದೆ ಈ ಏರ್ ಶೋ ನಡೆಯೋದು ಡೌಟ್. ಯಾಕಂದ್ರೆ ಈವರೆಗೆ ರಾಜ್ಯ ಅರಣ್ಯ ಇಲಾಖೆಯ ಭೂಮಿಯಲ್ಲಿ ಬೆಂಗಳೂರಿನಲ್ಲಿ ವಾಯುಸೇನೆ ಆಯೋಜಿಸುವ ಏರ್ ಶೋ ನಡೆಸಲಾಗುತ್ತಿದ್ದು, ಸದ್ಯ ಈ ಭೂಮಿಯನ್ನು ವಶಪಡಿಸಿಕೊಳ್ಳಲು ಇಲಾಖೆ ಮುಂದಾಗಿದೆ. ಅರಣ್ಯ ಸಂಪತ್ತು ಉಳಿಸಿ ಮತ್ತು ಬೆಳೆಸುವ ಜವಾಬ್ದಾರಿ ಇರುವುದರಿಂದ ಅರಣ್ಯ ಭೂಮಿಯಲ್ಲಿ ಒಂದಿಂಚು ಪೋಲಾಗುವುದಿಲ್ಲ. ಅರಣ್ಯ ಭೂಮಿಯನ್ನ ನಾವು ಮರಳಿ ಪಡೆಯುತ್ತೇವೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಅಸೋಲೋ ನಗರವನ್ನ 100 ದೃಶ್ಯಗಳ ನಗರ ಎಂದು ಕರೆಯಲಾಗುತ್ತದೆ. ಅಸೋಲೋ ಬೆಟ್ಟದ ತುದಿಯಲ್ಲಿರುವುದರಿಂದ ಅಲ್ಲಿಂದ ನೀವು ನೋಡುವ ಪ್ರತಿ ದಿಕ್ಕಿನಲ್ಲೂ ಒಂದೊಂದು ಅದ್ಭುತ ನೋಟ ಸಿಗುತ್ತದೆ. ಒಂದು ಕಡೆ ಆಲ್ಪ್ಸ್ ಪರ್ವತಗಳ ಹಿಮದ ಶಿಖರಗಳು ಕಂಡರೆ, ಇನ್ನೊಂದು ಕಡೆ ವಿಶಾಲವಾದ ಬಯಲು ಪ್ರದೇಶ ಮತ್ತು ದ್ರಾಕ್ಷಿ ತೋಟಗಳು ಕಣ್ಮನ ಸೆಳೆಯುತ್ತವೆ. ಅಸೋಲೋ ನಗರವು ಇತಿಹಾಸದಲ್ಲಿ 3 ಪ್ರಭಾವಶಾಲಿ ಮಹಿಳೆಯರೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಸೈಪ್ರಸ್ ದೇಶದ ರಾಣಿ ಕ್ಯಾಥರಿನ್ ಕಾರ್ನಾರೋ, ಪ್ರಸಿದ್ಧ ನಾಟಕಗಾರ್ತಿ ಎಲಿನೋರಾ ಡ್ಯೂಸ್ ಮತ್ತು ಬ್ರಿಟಿಷ್ ಅನ್ವೇಷಕಿ ಫ್ರೇಯಾ ಸ್ಟಾರ್ಕ್. ಈ 3 ಈ ನಗರದ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲೇ ನೆಲೆಸಿದ್ರು. ಅವರ ನೆನಪುಗಳು ಇಂದಿಗೂ ಅಲ್ಲಿನ ಅರಮನೆ ಮತ್ತು ವಸ್ತು ಸಂಗ್ರಹಾಲಯಗಳಲ್ಲಿ ಜೀವಂತವಾಗಿದೆ. ಬ್ರಿಟಿಷ್ ಕವಿ ರಾಬರ್ಟ್ ಬ್ರೌನಿಂಗ್ ಈ ನಗರದ ಮೇಲೆ ಎಷ್ಟು ಮೋಹಗೊಂಡಿದ್ದನೆಂದರೆ ತನ್ನ ಕೊನೆಯ ಕವನ ಸಂಕಲನಕ್ಕೆ ಅಸೋಲ್ಯಾಂಡೋ ಎಂದು ಹೆಸರಿಟ್ಟಿದ್ದ. ಈ ನಗರ ಯಾವ ದೇಶದಲ್ಲಿದೆ? ಅಳಿವಿನಂಚಿನಲ್ಲಿರುವ ವಿವಿಧ ಪ್ರಭೇದದ ರಣಹದ್ದುಗಳು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದೆ. ವೈಟ್ ರ್ಯಾಪಿಡ್ ವಲ್ಚರ್, ನೀಲಕೊಕ್ಕಿನ ಭಾರತೀಯ ರಣಹದ್ದು ಮತ್ತು ಈಜಿಪ್ಟ್ ಮೂಲದ ರಣಹದ್ದುಗಳನ್ನು ಕಂಡು ಪ್ರವಾಸಿಗರು ಬೆರಗಾಗಿದ್ದಾರೆ. ಕೆಲವು ದಿನಗಳ ಹಿಂದೆ ಅರಣ್ಯ ಇಲಾಖೆಯಿಂದ ರಣಹದ್ದುಗಳ ಗಣತಿಯನ್ನು ಮಾಡಲಾಗಿತ್ತು. ಅಳಿವಿನಂಚಿನಲ್ಲಿರುವ ಈ ವಿಶೇಷ ಪ್ರಭೇದಗಳ ಸಂರಕ್ಷಣೆಗೆ ಯೋಜನೆಗಳನ್ನು ರೂಪಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಾಗರಹೊಳೆ ಕಾಡಿನಲ್ಲಿ ಕಂಡುಬಂದಿರುವ ಈ ರಣಹದ್ದುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಯೋಜನೆಗಳ ಕುರಿತು ಅತಿ ಶೀಘ್ರದಲ್ಲಿ ತಿಳಿಸಲಾಗುವುದು ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಸಿಂಗಾಪುರದ ಪ್ರವಾಸೋದ್ಯಮದ ಕುರಿತು ಅಚ್ಚರಿಯ ವರದಿಯೊಂದು ಹೊರಬಿದ್ದಿದೆ. 2025ನೇ ಸಾಲಿನಲ್ಲಿ ಸಿಂಗಾಪುರದ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿರುವ ಪ್ರವಾಸಿಗರ ಸಂಖ್ಯೆ 1.6 ಕೋಟಿ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸೇರಿದ ಆದಾಯ ಬರೋಬ್ಬರಿ 32.8 ಬಿಲಿಯನ್ ಸಿಂಗಾಪುರ್ ಡಾಲರ್. ಪ್ರವಾಸೋದ್ಯಮ ಸಿಂಗಾಪುರದ ಪ್ರಮುಖ ಆರ್ಥಿಕ ಬೆಳವಣಿಗೆಯ ಮೂಲವಾಗಿದ್ದು, ಸರ್ಕಾರ ಮೂಲಸೌಕರ್ಯಗಳನ್ನು ಮತ್ತಷ್ಟು ಹೆಚ್ಚಿಸಲು ನಿರ್ಧರಿಸಿದೆ ಎಂದು ತಿಳಿದುಬಂದಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಪ್ರವಾಸೋದ್ಯಮ ಚಟುವಟಿಕೆಗೆ ಪೆಟ್ಟು ಬಿದ್ದಿದೆ. ಹೀಗಾಗಿ ಯುದ್ಧ ಮುಗಿದ ನಂತರ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ರಂಗು ತುಂಬುವ ಹಾಗೆ ಪ್ರವಾಸಿಗರಿಗೆ ಸೌಕರ್ಯಗಳನ್ನು ಹೆಚ್ಚಿಸಲಾಗುವುದು ಎಂದು ಸಿಂಗಾಪುರ ಪ್ರವಾಸೋದ್ಯಮ ಸಚಿವಾಲಯ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದ ಯಮುನಾ ನದಿಯ ದಡದಲ್ಲಿರುವ ಬಿಳಿ ಅಮೃತಶಿಲೆಯ ಸ್ಮಾರಕ ಯಾವುದು? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.